Dear students, previous classes we can discuss about accounting equations and rules of debit and credit. So accounting equation ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂಥ ವರ್ಕನ್ನು ಒಬ್ಬರಷ್ಟೇ ಮಾಡಿರೋದು. ಸೊ ಹಂಗಾಗಿ ಇವತ್ತು ಇನ್ನೊಂದು ವರ್ಕನ್ನು ಕೊಡ್ತಿದ್ದೀನಿ. ಕಂಪಲ್ಸರಿ ಎಲ್ಲರೂ ಕೂಡ ವರ್ಕನ್ನು ಮಾಡಲೇಬೇಕು. ಸೊ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ 2020 ಫೆಬ್ರವರಿ ಆನ್ಯುವಲ್ ಕ್ವಶನ್ ಪೇಪರಲ್ಲಿ ಕೇಳಿರೋಂತಹ ಕ್ವಶನ್ನು 33ನೇ ಕ್ವಶನ್. ಇದನ್ನ ನೀವೇ ಸಾಲ್ವ್ ಮಾಡಿ ನನಗೆ ವಾಟ್ಸಪ್ಪಿಗೆ ಹಾಕಬೇಕು. ಸೊ ಆನ್ಯುವಲ್ ಎಕ್ಸಾಮ್ 2020 ಫೆಬ್ರವರಿ ಕ್ವಶನ್ ಪೇಪರ್. write the accounting equation for each item, and find out the missing figure. First, serial number. Next, assets, liabilities, capital. First, serial number A, 1 lakh, 50,000, question mark. Second, B, 80,000, question mark, 50,000. Third, question mark, 50,000, 25,000. So this is asked in 5 marks question in annual examination 2020 February. This is based on accounting equation. Already I discussed about previous classes accounting equation. So A is equal to L plus C. L plus C nothing but liabilities plus capital is equal to assets. So this is the questions. Please write the answer and send it to WhatsApp. So this is question. Write the accounting equation for each item and find out the missing figure. So serial number, assets, liabilities, capital. So capital how much amount, then serial number B in liabilities how much, and serial number C assets how much amount. ಸೊ ಇಷ್ಟು ಬರೆದು ನನ್ನ ವಾಟ್ಸಪ್ಪಿಗೆ ಕಂಪಲ್ಸರಿ ಎಲ್ಲರೂ ಕೂಡ ಹಾಕಬೇಕಾಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬಂದು 100 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಆನ್ಯುವಲ್ ಎಕ್ಸಾಮಿನೇಷನ್ ಇಂದಿದ್ದು 2020 ಮಾರ್ಚಲ್ಲಿ ಕೇಳಿರೋಂಥದ್ದು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ವರ್ಕಿಗೆ ಹೇಳಿದ್ದೆ, ವಾಟ್ ಈಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಇಫ್ ಯು ಹ್ಯಾವ್ ಎನಿ ಇನ್ಫಾರ್ಮೇಷನ್ ಪ್ಲೀಸ್ ಸೆಂಡ್ ಮೈ ನಂಬರ್ ಅಂತಂದು ಹೇಳಿದ್ದೆ. ಬಟ್ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಒಬ್ಬರು ಮಾತ್ರ ಅಕೌಂಟಿಂಗ್ ಈಕ್ವೇಷನನ್ನು ಬರೆದು ಕಳಿಸಿದ್ದಾರೆ. ಸೊ ಇದೇ ರೀತಿಯಾಗಿ ನಿಮ್ಮ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಿರಂತರವಾಗಿರಲಿ. ಸೊ ಯಾರು ವರ್ಕ್ ಮಾಡ್ತಿಲ್ಲೋ ಅವರು ಕ್ಲೀನಾಗಿ ಇನ್ನೊಂದು ಸರಿ ಕ್ಲಾಸನ್ನು ಕೇಳಿ ವರ್ಕ್ ಮಾಡಿ. ಈಸಿ ಇರೋಂಥದ್ದು ಅಕೌಂಟ್ಸ್ ತುಂಬ ಈಸಿ ಇದೆ, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. ಬೇಸಿಕ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್, these are word is very important
for commerce students. The entire commerce is depend upon debit and credit words. That's why what is debit or what is credit? We can see many transactions in a business like income or expenses. ಅಂದರೆ ತುಂಬ ಟ್ರಾನ್ಸಾಕ್ಷನನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂದರೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್, ಪರ್ಚೇಸ್ ಮಷನರಿ, ರೆಂಟ್ ಪೇಡ್, ಸ್ಯಾಲರಿ paid to employees, interest received, commission received, sold goods for cash or sale of goods. ಅಂದರೆ ಇಷ್ಟು ಟ್ರಾನ್ಸಾಕ್ಷನನ್ನು ನೋಡ್ತೀವಿ ನಾವು. ತುಂಬ ಟ್ರಾನ್ಸಾಕ್ಷನ್ ಇರ್ತವೆ. ವಿ ಕ್ಯಾನ್ ಪರ್ಚೇಸ್ ಅಸೆಟ್ಸ್. ಸೊ ಅಸೆಟ್ಸನ್ನು ಪರ್ಚೇಸ್ ಮಾಡಿದಾಗ ಆಗಿರ್ಬೋದು. ಏನಾದರೂ ಒಂದು ನೋಡಿ ಇಲ್ಲಿ ಪರ್ಚೇಸ್ ಮಷನರಿ ಅನ್ನೋದು ಫಿಕ್ಸ್ಡ್ ಅಸೆಟ್ಟು. ರೆಂಟ್ ಅಂದರೆ ಬಾಡಿಗೆಯನ್ನು ಕೊಟ್ಟಿದ್ದೀವಿ. ಸೊ ಸ್ಯಾಲರಿ ಪೇಡ್ ಟು ಎಂಪ್ಲಾಯೀಸ್ ಅಂದರೆ ವರ್ಕ್ ಮಾಡೋಂತಹ ಎಂಪ್ಲಾಯೀಸಿಗೆ ನಾವು ಸ್ಯಾಲರಿ ಸಂಬಳವನ್ನು ಕೊಟ್ಟಿದ್ದೀವಿ. ಪೇಯ್ಡ್ ಅಂದರೆ ಕೊಡೋದು. ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ಇಸ್ಕೊಳ್ಳೋದು. ಇಂಟ್ರೆಸ್ಟ್ ಅಂದರೆ ಏನು ಆಸಕ್ತಿ ಅಲ್ಲ. ಇಂಟ್ರೆಸ್ಟ್ ಅಂದರೆ ಇಲ್ಲಿ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಅಂತ ಕರಿತೀವಿ. ಇಂಟ್ರೆಸ್ಟ್ ರಿಸೀವ್ಡ್ ಬಡ್ಡಿ ಇಸ್ಕೊಂಡಿದ್ದೀವಿ. ಸೊ ನಾವು ಬಡ್ಡಿಯನ್ನು ಇಸ್ಕೊಂಡ್ರೆ ನಮಗೆ ಇನ್ಕಮ್ ಆಗುತ್ತೆ. ನೋಡಿ ಇಲ್ಲಿ ನೀವು ಸ್ಪಷ್ಟವಾಗಿ ಕ್ಲಿಯರಾಗಿ ತಿಳ್ಕೊಳ್ಳಿ ಕಾಮರ್ಸ್ ಸ್ಟೂಡೆಂಟ್ಸು. ನಮಗೇನಾದರೂ ದುಡ್ಡು ಬಂತಂದರೆ ನಮಗೆ ಇನ್ಕಮ್ ಆಗುತ್ತೆ. ನಾವೇನಾದರೂ ದುಡ್ಡನ್ನು ಕೊಟ್ವಿ ಅಂತಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡ್ರೆ ಯಾವ ಅಕೌಂಟ್ ಬೇಕಾದರೂ ಮಾಡ್ಬೋದು ನೀವು. ಅರ್ಥ ಆಯ್ತಲ್ಲ? ನಾವು ಏನಾದರೂ ಖರ್ಚು ಮಾಡಿದರೆ ಒಂದು ವ್ಯವಹಾರದಲ್ಲಿ ಅದು ಏನಾಗುತ್ತೆ, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀನಿ. ನಾನು ಬಟ್ಟೆಗೆ ಇನ್ವೆಸ್ಟ್ ಮಾಡಿದ್ದೀನಿ. ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ. ವರ್ಕರ್ಸಿಗೆ ಸ್ಯಾಲರಿಯನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ವಾಟರ್ ಬಿಲ್ ಕಟ್ತಾ ಇದ್ದೀನಿ, ಬಾಡಿಗೆ ಕಟ್ತಾ ಇದ್ದೀನಿ ಬಿಲ್ಡಿಂಗಿಂದು. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಪೆನ್ಸಸ್ ಕೊಡ್ತಾ ಇದ್ದೀನಿ. ಸೊ ಇವೆಲ್ಲವೂ ಎಕ್ಸ್ಪೆನ್ಸಸ್ಸು ನನಗೇನಾಗುತ್ತೆ, ಸೊ ಇವೆಲ್ಲವೂ ಕೂಡ ನನಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ನೆನಪಲ್ಲಿ ಅರ್ಥ ಆಯ್ತಲ್ಲ? ನಾನು ಏನಾದರೂ ದುಡ್ಡನ್ನು ಖರ್ಚು ಮಾಡಿದರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಅಕಸ್ಮಾತ್ ನನಗೆ ದುಡ್ಡು ಬಂತಂದರೆ ಅದು ಇನ್ಕಮ್ ಆಗುತ್ತೆ. ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಹೆಂಗೆ ಅಂದರೆ, ಬಟ್ಟೆ ಅಂಗಡಿ ಇದೆ, ನಾನೇನು ಮಾಡಿದ್ದೀನಿ, ಬಟ್ಟೆ ಸೇಲ್ ಮಾಡಿದೆ. ನಾನು ಬಟ್ಟೆ ಸೇಲ್ ಮಾಡಿದಾಗ ನಮ್ಮ ಅಂಗಡಿಯಲ್ಲಿರೋಂತಹ ಕ್ಲಾತನ್ನು ಸೇಲ್ ಮಾಡಿದಾಗ ನಮಗೇನಾಗುತ್ತೆ, ದುಡ್ಡು ಕೊಡ್ತಾರೆ ಅವರು. ಸೊ ನನಗೆ ದುಡ್ಡು ಬಂತಂದರೆ ಅದು ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಯಾರಿಗೋ ನಾನು ಒಂದು 50,000 ಸಾಲ ಕೊಟ್ಟಿದ್ದೆ. ಅವರು ಸಾಲಕ್ಕೆ ರಿಟರ್ನ್ ಆಗಿ ನನಗೇನು ಮಾಡ್ತಾರೆ, ಬಡ್ಡಿಯನ್ನು ಕೊಡ್ತಾ ಇದ್ದಾರೆ. ಸೊ ನಾನೇನು ಮಾಡ್ತೀನಿ, ಇಂಟ್ರೆಸ್ಟ್ ರಿಸೀವ್ಡ್ ಈಸ್ ಎ ಇನ್ಕಮ್. ಅರ್ಥ ಆಯ್ತಲ್ಲ? ಅಂದರೆ ನಾನು ಬಡ್ಡಿಯನ್ನು ಇಸ್ಕೊಂಡ್ರೆ ನನಗೆ ಇನ್ಕಮ್ ಆಗುತ್ತೆ. ಸೊ ಏನೋ ನಾನು ಒಂದು ವರ್ಕ್ ಮಾಡಿರ್ತೀನಿ, ಅದಕ್ಕೆ ನನಗೆ ಕಮಿಷನ್ ಬಂದಿರುತ್ತೆ. ನಾನು ಕಮಿಷನನ್ನು ಇಸ್ಕೊಳ್ತಾ ಇದ್ದೀನಿ. ಸೊ ರಿಸೀವ್ಡ್ ಕಮಿಷನ್ ನನಗೇನಾಗುತ್ತೆ, ಅದು ಇನ್ಕಮ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ನಾವು ಏನಾದರೂ ದುಡ್ಡನ್ನು ಖರ್ಚು ಮಾಡಿದರೆ ಅದು ಎಕ್ಸ್ಪೆನ್ಸಸ್ಸು. ಫಾರ್ ಎಕ್ಸಾಂಪಲ್, ನಿಮ್ಮದೇ ಉದಾಹರಣೆ ಕೊಡೋದಾದರೆ, ನೀವು ಮನೆಯಿಂದ ಕಾಲೇಜಿಗೆ ಬರಬೇಕಾದ್ರೆ ಬಸ್ ಚಾರ್ಜ್ ಕೊಡ್ತೀರಾ, ಅದು ಎಕ್ಸ್ಪೆನ್ಸಸ್. ನೀವು ಹೊರಗಡೆ ಕ್ಯಾಂಟೀನಲ್ಲಿ ಹೋಗಿ ಟಿಫನ್ ಮಾಡ್ತೀರಾ, ಅದು ನಿಮಗೆ ಎಕ್ಸ್ಪೆನ್ಸಸ್. ನೀವು ಕಾಲೇಜ್ ಫೀಸನ್ನು ಕಟ್ತೀರಾ, ಅದು ಎಕ್ಸ್ಪೆನ್ಸಸ್. ಬಟ್ ನಿಮಗೆ ಸ್ಕಾಲರ್ಶಿಪ್ ಬಂದರೆ ಅದು ಇನ್ಕಮ್. ಇಷ್ಟೇ ತಿಳ್ಕೊಳ್ಳಿ. ನಿಮಗೆ ದುಡ್ಡು ಬಂದರೆ ಇನ್ಕಮ್,
ನೀವು ಖರ್ಚು ಮಾಡಿದರೆ ಎಕ್ಸ್ಪೆನ್ಸಸ್. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿಯಾಗಿ ಈ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಡೀ ಕಾಮರ್ಸ್ ನಿಂತಿರೋದೆ ಡಿಪೆಂಡ್ ಆಗಿರೋದು ಕೂಡ ಡೆಬಿಟ್ ಮತ್ತು ಕ್ರೆಡಿಟ್. ನಾವು ಯಾವುದೇ ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಕಂಪಲ್ಸರಿಯಾಗಿ ನಾವು ಡೆಬಿಟ್ ಮತ್ತು ಕ್ರೆಡಿಟನ್ನು ಕನ್ಸಿಡರ್ ಮಾಡಲೇಬೇಕು. ಹಾಗಾದರೆ ವಾಟ್ ಈಸ್ ಡೆಬಿಟ್ ಆರ್ ವಾಟ್ ಈಸ್ ಕ್ರೆಡಿಟ್? ಸೊ ಡೆಬಿಟ್ ಈಸ್ a left hand side. Debit is a left hand side recording all expenses and losses from business. ಅಂದರೆ ಒಂದು ವ್ಯವಹಾರದಲ್ಲಿ ಏನಾದರೂ ನಮಗೆ ಎಕ್ಸ್ಪೆನ್ಸಸ್ ಆಯಿತು ಅಂದರೆ, ಲಾಸಸ್ ಆಯಿತು ಅಂದರೆ ನಾವು ವಿ ಕ್ಯಾನ್ ಟ್ರೀಟೆಡ್ ಆ್ಯಸ್ ಡೆಬಿಟ್ ಸೈಡ್. ಸೊ ನೆಕ್ಸ್ಟ್ ಕ್ರೆಡಿಟ್. ಕ್ರೆಡಿಟ್ ಈಸ್ ಎ ರೈಟ್ ಹ್ಯಾಂಡ್ ಸೈಡ್. Credit is a right hand side. So recording all incomes and gains from business. ಸೊ ನಮಗೇನಾದರೂ ಇನ್ಕಮ್ ಆಯಿತು ಅಂತಂದರೆ, ನಾವೇನಾದರೂ ಗಳಿಸಿದ್ವಿ ಅಂತಂದರೆ ಅದನ್ನ ನಾವು ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರ್ ಹಾಗಾದರೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಇದು ಏನು ಸರ್? ಇದು ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಮಾಡಿದರೆ ಅದು ಯಾವಾಗಲೂ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅನ್ನೋದು ನೆನಪಿರಲಿ. ಪರ್ಚೇಸ್ ಅಂದರೆ ಖರೀದಿ ಮಾಡ್ತಾ ಇದ್ದೀವಿ, ಗೂಡ್ಸ್ ಅಂದರೆ ಸರಕುಗಳನ್ನು ಖರೀದಿ ಮಾಡ್ತೀವಿ. ಏನಾದರೂ ಆಗಿರ್ಬೋದು, ನಮ್ಮ ವ್ಯವಹಾರಕ್ಕೆ ಬೇಕಾಗಿರುವಂತಹ ಏನಾದರೂ ಗೂಡ್ಸನ್ನು ಖರೀದಿ ಮಾಡ್ತಾ ಇದ್ದೀವಿ, ನಮಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟ್ ಅಂದರೆ ಬಡ್ಡಿ, ರಿಸೀವ್ಡ್ ನಾವು ಇಸ್ಕೊಳ್ತಾ ಇದ್ದೀವಿ, ಬಡ್ಡಿಯನ್ನು ನಾವು ಇಸ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಅನ್ನೋದು ನಮಗೆ ಕ್ರೆಡಿಟ್ ಬರಿತೀವಿ. ಅಂದರೆ ಜರ್ನಲ್ ಎಂಟ್ರೀಸ್ ಬರಿಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಜರ್ನಲ್ ಎಂಟ್ರೀಸ್ ಅಂತ ಬರಿತೀವಿ. ಸೊ ಅದು ಜರ್ನಲ್ ಅಂದರೆ ಏನನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಸಿಂಪಲ್ಲಾಗಿ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಬಟ್ ಒಂದು ಜರ್ನಲ್ ಎಂಟ್ರಿ ಬರೆದಿರ್ತೀನಿ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಇದಕ್ಕೆ ಏನು ಜರ್ನಲ್ ಎಂಟ್ರಿ ಆಗುತ್ತೆ ಅಂದರೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಈ ರೀತಿಯಾಗಿರುತ್ತೆ. ಸೊ ಜರ್ನಲ್ ಎಂಟ್ರಿ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ. ಮಷನರಿ, ಪರ್ಚೇಸ್ ಮಷನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ನಮಗೇನಾಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕಮಿಷನ್ ರಿಸೀವ್ಡ್ ಅಂದರೆ ಇಸ್ಕೊಳ್ತಾ ಇದ್ದೀವಿ, ನಮಗೇನಾಗುತ್ತೆ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳುತ್ತೆ, ಕ್ರೆಡಿಟ್ ಈಸ್ ಎ ರೈಟ್ ಹ್ಯಾಂಡ್ ಸೈಡ್. ನಾವೊಂದು ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಅಕೌಂಟ್ ಇರುತ್ತೆ. ಸೊ ಇದು ಡೆಬಿಟ್ ಸೈಡ್ ಅಂತ ಕರಿತೀವಿ, ಇದು ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ, ಯಾವುದೋ ಒಂದು ಅಕೌಂಟ್ ಇರುತ್ತೆ, ಡೆಬಿಟ್ ಸೈಡ್ ಬಂದರೆ ಈ ಕಡೆ ಬರಿತೀವಿ, ಕ್ರೆಡಿಟ್ ಸೈಡ್ ಬಂದರೆ ಈ ಕಡೆ ಬರಿತೀವಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಸೊ 5,000 ನಾವೇನು ಮಾಡಿದ್ವಿ, ಇದು ಯಾವುದು ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ಬಡ್ಡಿಯನ್ನು ಇಸ್ಕೊಂಡ್ವಿ 10,000. ನಾವಿಲ್ಲಿ ಕ್ಯಾಶ್ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ಕ್ಯಾಶ್ ಅಕೌಂಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ 5,000 ಅಂದರೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಸೊ ಜರ್ನಲ್ ಎಂಟ್ರಿಯನ್ನು ಪೋಸ್ಟಿಂಗ್ ಮಾಡ್ಬೇಕಾದ್ರೆ ಅದು ಇನ್ನೂ ನೆಕ್ಸ್ಟ್ ಜರ್ನಲ್ ಆಗಿಂದ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಸೊ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಸೆಕೆಂಡ್ ಅಂತಂದು ಅಲ್ಲಿ ಬರುತ್ತೆ. ಸೊ ಅದು ಫುಲ್ ಮುಂದಕ್ಕೆ ಹೋಗೋದು ಬೇಡ, ಇಷ್ಟು ತಿಳ್ಕೊಳ್ಳಿ ಸಿಂಪಲ್ಲಾಗಿ. ಸೊ ಎಕ್ಸ್ಪೆನ್ಸಸನ್ನು ನಾವು ಡೆಬಿಟ್ ಸೈಡ್ ಟ್ರೀಟ್ ಮಾಡ್ತೀವಿ ಒಂದು ಅಕೌಂಟಲ್ಲಿ, ಇನ್ಕಮನ್ನು ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡ್ತೀವಿ. ಇಷ್ಟೇ ಇದು, ಅರ್ಥ ಆಯ್ತಲ್ಲ? ಸೊ ಇದನ್ನ ನಾವು ಇದು ಯಾವುದು ಡೆಬಿಟ್ ಈಸ್ ಎ ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ ಯಾವ ಸೈಡ್ ಇದೆ, ಲೆಫ್ಟಿಗಿದೆ. ಕ್ರೆಡಿಟ್ ಅನ್ನೋದು ರೈಟ್ ಸೈಡ್ ಇದೆ. DR ಅಂದರೆ ಡೆಬಿಟ್ ಅಂತ ಕರಿತೀವಿ, CR ಅಂದರೆ ಕ್ರೆಡಿಟ್ ಅಂತ ಕರಿತೀವಿ. ಡೆಬಿಟ್ ಈಸ್ ಆಲ್ವೇಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಕ್ರೆಡಿಟ್ ಈಸ್ ಆಲ್ವೇಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಡೆಬಿಟ್ ಈಸ್ ಆಲ್ವೇಸ್ ರೆಕಾರ್ಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಫ್ರಮ್ ದ ಬಿಸ್ನೆಸ್. ಸೊ ಡೆಬಿಟು ಯಾವಾಗಲೂ
ಒಂದು ವ್ಯವಹಾರದಲ್ಲಿ ಆಗುವಂತಹ ಎಕ್ಸ್ಪೆನ್ಸಸ್ಸನ್ನು ಅಥವಾ ಏನಾದರೂ ಲಾಸಸ್ ನಷ್ಟ ಆಯಿತು ಅಂದರೆ ನಾವು ಡೆಬಿಟ್ ಸೈಡ್ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಟ್ರೀಟ್ ಅಂದರೆ ಡೆಬಿಟ್ ಸೈಡ್ ಬರಿತಾ ಹೋಗ್ತೀವಿ. ಕ್ರೆಡಿಟ್ ಸೈಡ್ ಅಂದರೆ ಒಂದು ವ್ಯವಹಾರದಲ್ಲಿ ಯಾವಾಗಲೂ ಇನ್ಕಮ್ ಆಯ್ತಂದರೆ, ಇಫ್ ಇನ್ ಕೇಸ್ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ವಿ ಕ್ಯಾನ್ ರೆಕಾರ್ಡೆಡ್ ಆ್ಯಸ್ ಎ ಕ್ರೆಡಿಟ್ ಸೈಡ್. ಇಷ್ಟೇ ಇದೆ ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಹಾಗಾದರೆ ನಿನ್ನೆ ನಾನು ಹೇಳಿದ್ದೆ, ಕೆಲವು ರೂಲ್ಸನ್ನು ಹೇಳಿದ್ದೆ, ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತಂದು. ಹಾಗಾದರೆ ಇವಾಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು ಏನಂದರೆ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು ಅಂತಂದು. ನೋಡಿ, ಅಸೆಟ್ಟು ಇನ್ಕ್ರೀಸ್ ಆಯಿತು ಅಂದರೆ ಡೆಬಿಟ್ ಬರಿತೀವಿ, ನೆನಪಿರಲಿ. ಅಸೆಟ್ ಡಿಕ್ರೀಸ್ ಆಯಿತು ಅಂದರೆ ಕ್ರೆಡಿಟ್ ಬರಿತೀವಿ. ಸೊ ಇದು ನೆನಪಿರಲಿ. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಬರಿತೀವಿ. ಇದು ರೂಲ್. ಇದು ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಬರಿತೀವಿ. ಸಿಂಪಲಾಗಿ ತಿಳ್ಕೊಳ್ಳಿ, ಇಷ್ಟೇ ಇದು. ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂದರೆ ಡೆಬಿಟ್ ಬರಿತೀವಿ, ಅಸೆಟ್ನ ವ್ಯಾಲ್ಯೂ ಕಡಿಮೆ ಆಯಿತು ಅಂದರೆ ಕ್ರೆಡಿಟ್ ಸೈಡ್ ಬರಿತೀವಿ. ಸರ್, ಇದು ವ್ಯಾಲ್ಯೂ ಜಾಸ್ತಿ ಆಗೋದು ಕಡಿಮೆ ಆಗೋದು ಹೆಂಗೆ ಸರ್? ಹೆಂಗೆ ನಾವು ತಿಳ್ಕೋಬೇಕು? ಒಂದು ಅಸೆಟ್ ಇರುತ್ತೆ. ಸೊ ಯಾವುದೋ ಒಂದು ಅಸೆಟ್ ಇರುತ್ತೆ, ಬಿಲ್ಡಿಂಗ್ ಅಂತ ಇರುತ್ತೆ. ಬಿಲ್ಡಿಂಗ್ನ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಯಿತು, ಇನ್ಕ್ರೀಸ್ ಆಯಿತು ಅಂದರೆ ನಾವೇನು ಮಾಡ್ತೀವಿ? ಡೆಬಿಟ್ ಸೈಡ್ ಬರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಅಸೆಟ್ ಏನಾಗುತ್ತೆ ಅಂತಂದರೆ, ಅಸೆಟ್ ಅಂದರೆ ಆಸ್ತಿ. ಒಂದು ಆಸ್ತಿ ಬೆಲೆ ಇನ್ಕ್ರೀಸು ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್ನ ವ್ಯಾಲ್ಯೂ ಇಯರ್ ಟು ಇಯರ್ ಗೋಸ್ ಆನ್ ಇನ್ಕ್ರೀಸಸ್. ಮಷನರಿ ವ್ಯಾಲ್ಯೂ ಗೋಸ್ ಆನ್ ಇಯರ್ ಟು ಇಯರ್ ಫ್ರಮ್ ಇಯರ್ ಡಿಕ್ರೀಸಸ್. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ, ಒಂದು ಬೈಕನ್ನು ತೊಗೊಂಡ್ರೆ 50,000ಕ್ಕೆ ನಾವು ಬೈಕನ್ನು ತೊಗೊಂಡಿದ್ರೆ ಹೊಸದಾಗಿ, ಒಂದು 5 ವರ್ಷ ಬಿಟ್ಟರೆ ಅದು 50,000ಕ್ಕೆ ಸೇಲ್ ಆಗಲ್ಲ, ಅದಕ್ಕಿಂತ ಕಡಿಮೆ ಬೆಲೆ ಸೇಲ್ ಆಗುತ್ತೆ. ಅದನ್ನ ಏನು ಕಡಿಮೆ ಬೆಲೆ ಸೇಲ್ ಆಗುತ್ತಲ್ಲ, ಅದು ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ ಅದ್ರ ಬೆಲೆ. ಬಿಲ್ಡಿಂಗು ಒಂದು 10 ಲಕ್ಷ ಕೊಟ್ಟು ತೊಗೊಂಡಿರ್ತೀವಿ 2015ರಲ್ಲಿ, 2020ರಲ್ಲಿ ಅದನ್ನ ಮಾರಕ್ಕೆ ಹೋದರೆ 10 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟಿಗೆ ಸೇಲ್ ಆಗುತ್ತೆ. ಅಂದರೆ ಜಾಸ್ತಿ ಆಗಿರುತ್ತೆ, ಅಪ್ರಿಸಿಯೇಷನ್ ಆಗಿರುತ್ತೆ. ಅಪ್ರಿಸಿಯೇಷನ್ ಅಂದರೆ ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸಸ್ ಆಗೋದು, ಅದನ್ನ ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಅದು ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ರೂಲ್ಸ್ ಬರುತ್ತೆ. ಸೊ ಅವಾಗ ರೂಲ್ಸ್ ಅಪ್ಲೈ ಆಗುತ್ತೆ, ಡೆಬಿಟು, ಕ್ರೆಡಿಟು, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಅಂದರೆ. ಸೊ ನಮಗೇನಾದ್ರು ವೆಚ್ಚ ಇನ್ಕ್ರೀಸ್ ಜಾಸ್ತಿ ಆಯ್ತು ಅಂದರೆ ಡೆಬಿಟ್, ಡಿಕ್ರೀಸ್ ಆಯ್ತು ಅಂದರೆ ಕ್ರೆಡಿಟು. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ಪರ್ಟಿಕ್ಯುಲರಾಗಿ ನಾವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಅಕೌಂಟ್ ಮಾಡಬೇಕಾದ್ರೆ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಫೈನಲ್ ಅಕೌಂಟ್ಸ್ ಅಂತ ಬರುತ್ತೆ, ಅಲ್ಲಿ ನಾವು ಇವನ್ನೆಲ್ಲ ರೂಲ್ಸನ್ನು ಅಥವಾ ಜರ್ನಲ್ ಎಂಟ್ರಿಯಲ್ಲಿ ಈ ರೂಲ್ಸನ್ನು ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ನಿನ್ನೆ ಆಲ್ರೆಡಿ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಅದ್ರ ಜೊತೆ ವರ್ಕನ್ನು ಕೂಡ ಕೊಟ್ಟಿದ್ದೆ. ಸೊ ವರ್ಕನ್ನು ಒಬ್ಬರು ಮಾಡಿದ್ದೀರಿ ಅಷ್ಟೇ, ಇನ್ಯಾರೂ ಮಾಡಿಲ್ಲ. ಸೊ ನೋಡಿ ಕ್ಲೀನಾಗಿ ವರ್ಕ ಯಾರು ಫಾಲೋ ಮಾಡ್ತಿರ್ತೀರೋ, ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ, ಒನ್ ವೇ ಕಮ್ಯುನಿಕೇಷನ್ ಆಗಿರೋದ್ರಿಂದ ನಾವೆಲ್ಲನೂ ಕೂಡ ಸ್ಪಷ್ಟವಾಗಿ ಇಂಟರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಒಂದು ನೀವು ಯಾವ ಲೆವೆಲ್ಲಿಗಿದ್ದೀರಿ ಅನ್ನೋದು ನಮಗೆ ಇಲ್ಲಿವರೆಗೂ ಗೊತ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಯಾರನ್ನೂ ಕೂಡ ನಾವು ಇನ್ನೂ ನೋಡಿಲ್ಲ. ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಬಟ್ ಯಾವಾಗ ಇಂಟರ್ಯಾಕ್ಷನ್ ಮುಖಾಂತರ ನೀವು ಎದುರುಗಡೆ ಇದ್ದಾಗ. ಸೊ ಇವಾಗ ಒನ್ ವೇ ಕಮ್ಯುನಿಕೇಷನ್ ಆಗಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಿ. ಸೊ ಸಿಂಪಲಾಗಿ ತಿಳ್ಕೊಳ್ಳಿ, ಡೆಬಿಟ್ ಅಂದರೆ ರೆಕಾರ್ಡಿಂಗ್ ಆಲ್ ಎಕ್ಸ್ಪೆನ್ಸಸ್ ಫ್ರಮ್ ದ ಬಿಸ್ನೆಸ್. ಕ್ರೆಡಿಟ್ ಈಸ್ ರೆಕಾರ್ಡಿಂಗ್ ಆಲ್ ಇನ್ಕಮ್ಸ್ ಫ್ರಮ್ ದ ಬಿಸ್ನೆಸ್. ಇಷ್ಟ ತಿಳ್ಕೊಳ್ರಿ. ನಾವು ದುಡ್ಡು ಕೊಟ್ಟರೆ ಅದು ಎಕ್ಸ್ಪೆನ್ಸಸ್, ನಾವು ದುಡ್ಡು ಇಸ್ಕೊಂಡ್ರೆ ಅದು ಇನ್ಕಮ್, ಅಷ್ಟೇ ಅದು.
ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದಾದಮೇಲೆ ನಾನು ಲಾಸ್ಟ್ ಕ್ಲಾಸಲ್ಲಿ ವೋಚರ್ ಬಗ್ಗೆ ಹೇಳಿದ್ದೆ, ಗೊತ್ತಿದೆ ಅಂದ್ಕೊಳ್ತೀನಿ. ವೋಚರ್ ಅಂದರೆ ರಸೀದಿ ಅಥವಾ ರೆಸಿಪ್ಟ್ ಅಂತ ಹೇಳಿದ್ದೆ ನಾನು. ಸೊ ತುಂಬ ಇಂಪಾರ್ಟೆಂಟ್ ಅದು. ಯಾಕೆ ಸರ್ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಫಾರ್ ಪರ್ಪಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ವೋಚರ್ ಈಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅಂದರೆ ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅದಕ್ಕೆ ಏನು ಬೇಕಾಗುತ್ತೆ? ವೋಚರ್ ಬೇಕಾಗುತ್ತೆ. ನೀವು ಕಾಲೇಜಿಗೆ ನಿಮ್ಮ ಕಾಲೇಜ್ ಫೀಸು ಒಂದು 20,000 ಇದೆ ಅಂದ್ಕೊಂಡ್ರೆ ಆ 20,000ಅಲ್ಲಿ ನೀವು 5,000 ಸ್ಟಾರ್ಟಿಂಗ್ ಕಟ್ಟಿರ್ತೀರ ಫೀಸನ್ನು. ಈ ಕಾಲೇಜಿಗೆ ಬಂದಿಂದೆ ನಿಮಗೆ 20,000 ಫೀಸ್ ಕೇಳ್ತೀವಿ, 20,000 ಫೀಸ್ ಕಟ್ತೀರಾ? ಯಾರೂ ಕೂಡ ಕಟ್ಟಲ್ಲ. ಯಾಕೆ ಅಂತಂದರೆ ಇಲ್ಲಿ 5,000 ಅಡ್ವಾನ್ಸಾಗಿ ಕಟ್ಟಿರ್ತೀರ, ಇನ್ನು ಬಾಕಿ ಎಷ್ಟಿರುತ್ತೆ 15,000 ಕಟ್ಟಬೇಕಾಗಿರುತ್ತೆ. ಬಟ್ ನಾವು 20,000 ಕೇಳಿದರೆ ನೀವು ಕಟ್ತೀರಾ? ಕಟ್ಟಲ್ಲ. ಯಾಕೆಂದರೆ 5,000 ಕಟ್ಟಿರ್ತೀರ. ಬಟ್ ನಾವೇನು ಮಾಡ್ತೀವಿ, 5,000 ಕಟ್ಟಿರೋದಕ್ಕೆ ಪ್ರೂಫ್ ಏನಿದೆ ನಿಮ್ಮ ಹತ್ರ? 5,000 ಕಟ್ಟಿದ್ದೀರಿ ಅಂತ ಹೇಳಿದಿರಲ್ಲ, ಪ್ರೂಫ್ ಏನಿದೆ ಅಂತಂದಾಗ ನೀವು 5,000 ಕಟ್ಟಿದ ರೆಸಿಪ್ಟ್ ಕೊಟ್ಟಿರ್ತೀವಲ್ಲ, ಆ ರೆಸಿಪ್ಟ್ ನಿಮ್ಮ ಹತ್ರ ಇದ್ದರೆ ಅದನ್ನ ನಾವು ವೋಚರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಟ್ ಈಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್. ಅರ್ಥ ಆಯ್ತಲ್ಲ? ಅಂದರೆ ಸೊ ಅದು ಒಂದು ಡಾಕ್ಯುಮೆಂಟರಿ ಆಗಿರುತ್ತೆ. ನಾವು ಯಾರು ಕೇಳಿದ್ರು ಬೇಕಾದರೂ ತೋರಿಸಿದ್ರು ಸೊ ಅದು ಪ್ರೂಫ್ ನಾವು ಇದು ಯಾವುದು ಒಂದು ಸಮರ್ಥನೆ ಮಾಡ್ಕೋಬೋದು. ಏನಂತ? ನಾವು 5,000 ರೂಪಾಯಿ ದುಡ್ಡನ್ನು ಕಟ್ಟಿದ್ದೀವಿ. ಯಾವಾಗ? ರೆಸಿಪ್ಟ್ ಇದ್ದಾಗ. ಆ ರೆಸಿಪ್ಟನ್ನೇ ನಾವು ವೋಚರ್ ಅಂತ ಕರಿತೀವಿ. ಇಷ್ಟೇ, ಇದು ಸಿಂಪಲ್. ವೋಚರ್ ಅಂದರೆ ರೆಸಿಪ್ಟ್ ಅಷ್ಟೇ. ಸೊ ಏನಂದರೆ ವೋಚರ್ ನಥಿಂಗ್ ಬಟ್ ಲೀಗಲ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆರ್ ಲೀಗಲ್ ಡಾಕ್ಯುಮೆಂಟ್. ಸೊ ಡಾಕ್ಯುಮೆಂಟರಿ ಎವಿಡೆನ್ಸ್. ಸೊ ಇಷ್ಟೇ ಇದು. ಸೊ ಅಂದರೆ ಯಾರಾದರೂ ಬಂದು ಕೇಳಿದರೂ ಕೂಡ ಸೊ ಅದು ನಾವು ಮಾಡಿರೋ ಟ್ರಾನ್ಸಾಕ್ಷನ್ನಿಗೆ ಪ್ರೂಫ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಎ ಮಷನರಿ. ನೋಡಿ ಇಲ್ಲಿ ಬೇಡ, ಪರ್ಚೇಸ್ ಎ ವಾಚ್. ಪರ್ಚೇಸ್ ಎ ವಾಚ್. ವಾಚನ್ನು ನಾವು ಪರ್ಚೇಸ್ ಮಾಡಿದ್ದೀವಿ 2,000 ರೂಪಾಯಿ ಕೊಟ್ಟು. ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಯಾವ ಕಂಪನಿ ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ವಿ ಅಂದರೆ ABC ಅನ್ನೋ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ 2,000 ರೂಪಾಯಿ ಕೊಟ್ಟು ವಾಚನ್ನು. ಪರ್ಚೇಸ್ ಮಾಡಿದಾಗ ಅವನು ಬಿಲ್ಲಾಗಿ ಕೊಡ್ತಾನೆ, ರೆಸಿಪ್ಟ್ ಅಥವಾ ವೋಚರ್ ಕೊಡ್ತಾನೆ 2,000 ರೂಪಾಯಿದ್ದು. ಆವಾಗ 1 ಇಯರ್ ವಾರಂಟಿ ಇರುತ್ತೆ, ನೆನಪಿರಲಿ. ಆ ವಾರಂಟಿ ಡ್ಯೂರೇಷನ್ನಲ್ಲಿ 3 ಮಂತ್ಗೆ ಏನಾಗುತ್ತೆ, ವಾಚು ಸ್ಟಾಪ್ ಆಗಿಬಿಡುತ್ತೆ, ನಿಂತು ಬಿಡುತ್ತೆ. ವಾರಂಟಿ ಡ್ಯೂರೇಷನ್ 1 ಇಯರ್. ಅವಾಗ ನಾವೇನು ಮಾಡ್ತೀವಿ ಅಂದರೆ ಆ ವಾಚನ್ನು ಎಲ್ಲಿ ತಗೊಂಡೋಗ್ತೀವಿ? ABC ಅಂಗಡಿ ತಗೊಂಡೋಗ್ತೀವಿ. ತಗೊಂಡೋದಾಗ ಅವನು ಏನು ಮಾಡ್ತಾನಂದರೆ ವಾಚ್ ಕೆಟ್ಟಿದೆ ಅಂತ ನೋಡಿ ಸರಿ ಮಾಡ್ತಾನೆ. ಅವಾಗ ಸರ್ವಿಸ್ ಚಾರ್ಜ್ ಕೇಳ್ತಾನೆ ಕೆಲವು ಟೈಮ್. ಆವಾಗ ಆ ವಾಚಿಂದ ಏನಾದರೂ ನಮ್ಮ ಹತ್ರ ವೋಚರ್ ಇದ್ದರೆ, ರೆಸಿಪ್ಟ್ ಇದ್ದರೆ ಅವನೇನು ಮಾಡ್ತಾನೆ, 1 ಇಯರ್ ಡ್ಯೂರೇಷನ್ ಫ್ರೀ ವಾರಂಟಿ ಇರುತ್ತೆ, ಹಂಗಾಗಿ ಫ್ರೀಯೇ ಮಾಡಿಕೊಡ್ಬೇಕಾಗುತ್ತೆ. ಅಕಸ್ಮಾತ್ ವೋಚರ್ ಇಲ್ಲ ಅಂದರೆ ನಾವು ಅನಿವಾರ್ಯವಾಗಿ ದುಡ್ಡನ್ನು ಪೇ ಮಾಡಲೇಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಕೆಲವು ಟೈಮ್ ವಾಚನ್ನು ಪರ್ಚೇಸ್ ಮಾಡಿರ್ತೀವಿ, ಸೊ ಯಾರೋ ಹತ್ರ ತಗೊಂಡೋಗಿ ಹೇಳ್ತೀವಿ 2,000 ರೂಪಾಯಿದು ವಾಚು ಅಂತಂದು. ಅವಾಗ ನಂಬೋದಿಲ್ಲ ಅವರು. ಅವಾಗ ನಾವು ವಾಚ್ ತಗೊಂಡಾಗ ಏನಾದರೂ ರೆಸಿಪ್ಟನ್ನು ತೋರಿಸಿದ್ರೆ 2,000 ರೂಪಾಯಿ ಇಲ್ಲಿ ಬಿಲ್ ಇದೆ ನೋಡಿ ಅಂತಂದು ಅವಾಗ ಅವ್ರು ನಂಬ್ತಾರೆ. ಅಂದರೆ ಸಿಂಪಲ್ ಆಗಿದ್ರ ಅರ್ಥ ಏನಂದರೆ ಲೀಗಲ್ ಡಾಕ್ಯುಮೆಂಟ್ ಆರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಷ್ಟೇ. ಅದು ಅಂದರೆ ಒಂದು ಡಾಕ್ಯುಮೆಂಟರಿಯಾಗಿರುತ್ತೆ, ಅದನ್ನೇ ನಾವು ವೋಚರ್ ಅಂತ ಕರಿತೀವಿ. ಸೊ ಯಾರಾದರೂ ಆಗಲಿ ಬಿಸ್ನೆಸ್ಸಲ್ಲಿ ಇದು ಅವಶ್ಯಕತೆ ಇದೆನಾ? ಬಿಸ್ನೆಸ್ ಮಾಡ್ಬೇಕಾದ್ರೆ ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಒಂದು ಟ್ಯಾಕ್ಸ್ ಕಟ್ಟೋದನ್ನು ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ನಾವೊಂದು ವ್ಯವಹಾರದಲ್ಲಿ ನಾನೊಂದು 50 ಲಕ್ಷದ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತಂದರೆ 50 ಲಕ್ಷದ ವ್ಯವಹಾರದ ನನಗೆ ಪ್ರೂಫ್ ಬೇಕಲ್ಲ, ಡಾಕ್ಯುಮೆಂಟ್ ಬೇಕು. ಅಥವಾ 50 ಲಕ್ಷ ನನಗೆ ಇನ್ಕಮ್ ಬಂದಿದೆ ಅಂತಂದು ಹೇಳ್ಬೇಕಾದ್ರೆ ನನಗೆ ಪ್ರೂಫ್ ಬೇಕು, ಎಲ್ಲಿದ್ದ ಇನ್ಕಮ್ ಬಂತು, ಡಾಕ್ಯುಮೆಂಟ್ ಬೇಕು ನನಗೆ. ಅರ್ಥ ಆಯ್ತಲ್ಲ? ಅದನ್ನೇ ನಾವು ವೋಚರ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಇಷ್ಟೇ.
ಸೊ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಂದ್ಕೊಂಡು ನೆಕ್ಸ್ಟ್ ಮೂವ್ ಮಾಡ್ತಾ ಇದ್ದೀನಿ. ವೋಚರಲ್ಲಿ 2 ಟೈಪನ್ನು ನೋಡ್ತೀವಿ. ಸೊ ಒಂದು ಡೆಬಿಟ್ ವೋಚರು, ಇನ್ನೊಂದು ಕ್ರೆಡಿಟ್ ವೋಚರು ಅಂತಂದು. ಸೊ ಡೆಬಿಟ್ ವೋಚರ್, we can classify it into 2 types. One is debit voucher, another one is credit voucher. Debit voucher and credit voucher. So ಇಷ್ಟು. ಸೊ ಇದನ್ನು ಕೂಡ 5 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾರೆ. 2020 ಫೆಬ್ರವರಿಯಲ್ಲಿ 34ನೇ ಕ್ವಶನ್ ಕೇಳಿದ್ದಾರೆ. ಏನು, ಯಾವ ರೀತಿ ಕೇಳ್ತಾರೆ? ರೈಟ್ ದ ಇಮ್ಯಾಜಿನರಿ ಫಿಗರ್ ಆಫ್ ಡೆಬಿಟ್ ವೋಚರ್. ಸಿಂಪಲ್ಲಾಗಿ ಇಷ್ಟೇ ಕೇಳ್ತಾರೆ 5 ಮಾರ್ಕ್ಸಿಗೆ. ಸೊ ಹಂಗಾಗಿ ನಾವು ಡೆಬಿಟ್ ವೋಚರ್ನ ಫಾರ್ಮ್ಯಾಟನ್ನು ಬರೆದಿರ್ತೀನಿ, ನೆನ್ಪಿಟ್ಕೊಳ್ಳಿ. ಡೆಬಿಟ್ ವೋಚರ್ ಫಾರ್ಮ್ಯಾಟ್ ಇದು. ನೇಮ್ ಆಫ್ ದ ಫರ್ಮ್, ಸೊ ಇಲ್ಲಿ ವೋಚರ್ ನಂಬರ್, ಕ್ರೆಡಿಟ್ ಅಕೌಂಟ್, ಡೇಟ್, ಅಮೌಂಟ್, ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್, ಕೋಡ್, ಅಮೌಂಟ್ ನೇಮ್, ಸಾರಿ ಇದು ಅಕೌಂಟ್ ನೇಮ್, ಅಮೌಂಟ್, ನರೇಷನ್ ನಥಿಂಗ್ ಬಟ್ ಎಕ್ಸ್ಪ್ಲನೇಷನ್ ಆಫ್ ಟ್ರಾನ್ಸಾಕ್ಷನ್. ಸೊ ಅಂದರೆ ಏನಾದರೂ ನರೇಷನ್, ಏನಾದರೂ ಎಕ್ಸ್ಪ್ಲನೇಷನ್ ಕೊಡೋದಿದ್ರೆ ನಾವು ಕೊಡಬಹುದು, ಅದನ್ನೇ ನಾವು ನರೇಷನ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿರುತ್ತೆ ಡೆಬಿಟ್ ವೋಚರ್. ಸೊ ಇದನ್ನ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? ಇಲ್ಲಿ ಕೆಳಗಡೆ ಇರುತ್ತೆ ಆಥರೈಸ್ಡ್ ಸಿಗ್ನೇಚರ್, ಆಥರೈಸ್ಡ್ ಬೈ, ಪ್ರಿಪೇರ್ಡ್ ಬೈ, ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಸೊ ಡೆಬಿಟ್ ವೋಚರ್ ಇರುತ್ತೆ. ಸೊ ಇಷ್ಟಿದು, ಇದನ್ನ ಡೆಬಿಟ್ ವೋಚರ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಕ್ರೆಡಿಟ್ ವೋಚರ್ ಇರುತ್ತೆ. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡಿ, ವೋಚರ್ ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ಆರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಫಾರ್ ದ ಪರ್ಪಸ್ ಆಫ್ ಟ್ರಾನ್ಸಾಕ್ಷನ್ ಇನ್ ಎ ಬಿಸ್ನೆಸ್. ಒಂದು ಬಿಸ್ನೆಸ್ಸಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾ ಇರ್ತೀವಿ. ವ್ಯವಹಾರ ಮಾಡ್ತಿರ್ಬೇಕಾದ್ರೆ ನಮ್ಮ ವ್ಯವಹಾರ ಯಾವ ರೀತಿಯಾಗಿದೆ, ನಾವೆಷ್ಟು ವ್ಯವಹಾರ ಮಾಡಿದ್ದೀವಿ ಅನ್ನೋದು ಪ್ರೂಫ್ ಬೇಕು. ಲಾಸ್ಟ್ ಪ್ರೀವಿಯಸ್ ಇಯರ್ 15th ಡೇಟಲ್ಲಿ ನಾನು 50,000 ಗೂಡ್ಸನ್ನು ನಾನು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ದೆ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ. ಆ ಪ್ರೂಫ್ ಆಗಿ ಇದು ಇರುತ್ತೆ. ಏನು? ವೋಚರ್ ಅನ್ನೋದು. ಲಾಸ್ಟ್ ಇಯರು ನಾನು ಫಸ್ಟ್ PUCಯಲ್ಲಿ 20,000 20,000 ಫೀಸನ್ನು ಪೇ ಮಾಡಿದ್ದೆ. ಸೊ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಕ್ಕಾಗಲ್ಲ. ಯಾವ ರೀತಿಯ ನಂಬಿಸ್ಬೋದು? ರೆಸಿಪ್ಟ್ ಇದ್ದರೆ ಮಾತ್ರ ನಂಬಿಸ್ಬೋದು. ಆ ರೆಸಿಪ್ಟನ್ನು ನಾವು ಲೀಗಲ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅದನ್ನೇ ನಾವು ವೋಚರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವೋಚರಲ್ಲಿ ನಾವು 2 ರೀತಿಯ ನೋಡ್ತೀವಿ. ಒಂದು ಡೆಬಿಟ್ ವೋಚರು, ಇನ್ನೊಂದು ಕ್ರೆಡಿಟ್ ವೋಚರ್. ಸೊ ಇಷ್ಟಿದು. ಸೊ ಡೆಬಿಟ್ ವೋಚರ್ ಇದನ್ನ ನಾವು 5 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಯೋಗಿಕ ಕ್ವಶನ್ನಲ್ಲಿ, ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಸೊ 5 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ ಎನ್ ಇಮ್ಯಾಜಿನರಿ ಫಿಗರ್ ಆಫ್ ಡೆಬಿಟ್ ವೋಚರ್ ಅಂತ ಕೇಳ್ತಾರೆ. ಇಷ್ಟೇ ಇದು, ಸಿಂಪಲ್ಲಾಗಿ ಈಸಿಯಾಗಿರುತ್ತೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಇಷ್ಟು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿರೋ ಅಂಥದ್ದು.
ಸೊ ಒಂದು ಸ್ವಲ್ಪ ಮಾಡುವಂತಹ ಕ್ಲಾಸಸ್ಸು ಹೊಸ ವರ್ಡ್, ಇವೆಲ್ಲವೂ ಕೂಡ ಹೊಸ ವರ್ಡ್. ವೋಚರ್ ಅನ್ನೋದು, ಡೆಬಿಟ್ ಅನ್ನೋದು, ಫರ್ಮ್ ಅನ್ನೋದು, ಇದು ಯಾವುದು ನೆಕ್ಸ್ಟ್ ಕ್ರೆಡಿಟ್ ಅನ್ನೋದು, ನರೇಷನ್ ಅನ್ನೋದು. ಸೊ ಇವೆಲ್ಲವೂ ಕೂಡ ನೀವು ಎಲ್ಲೂ ಕೂಡ ಓದಿಲ್ಲ ಇಲ್ಲಿವರೆಗೂ. ಬಟ್ ಇವಾಗ ಓದ್ತಾ ಇದ್ದೀರಂದರೆ ಅಕೌಂಟ್ಸು ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗೋ ಮಟ್ಟ ನಿಮಗೆ ಟಫ್ ಅನ್ನಿಸ್ಬಹುದು. ಇನ್ ಕೇಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತಂದರೆ ಅಕೌಂಟ್ಸ್ ಅಷ್ಟು ಈಸಿಯಾದಂಥ ಸಬ್ಜೆಕ್ಟೇ ಬೇರೆ ಯಾವುದಿಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ಆಲ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರೋದ್ರಿಂದ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಇರೋದ್ರಿಂದ ಸೊ ಇಂಗ್ಲೀಷಲ್ಲಿ ಅನಿವಾರ್ಯವಾಗಿ ಬರಲೇಬೇಕಾಗುತ್ತೆ. ಬಟ್ ಇಂಗ್ಲೀಷಲ್ಲೇ ತುಂಬ ಈಸಿ ಅಕೌಂಟ್ಸು. ಸೊ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಇನ್ ಕೇಸ್ ಏನಾದರೂ ಯಾವುದಾದ್ರು ಟಾಪಿಕ್ ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದಲ್ಲೇ ಸೊ ಆವಾಗ ಡಿಸ್ಕಸ್ ಮಾಡೋದ್ರ ಮುಖಾಂತರ ನಾವು ಬಗೆಹರಿಸ್ಕೊಳ್ಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ ಇರಲಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮತ್ತೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.